ಟಾಲರೆನ್ಸ್. ಏಕೆ ಒಂದೇ ಪದಾರ್ಥ ಕೆಲಸ ಮಾಡುವುದಿಲ್ಲ ಅನ್ನಿಸುತ್ತದೆ? ಟಾಲರೆನ್ಸ್ ಅಂದ್ರೆ ಕಾಲಕ್ರಮೇಣ ಒಬ್ಬ ವ್ಯಕ್ತಿಗೆ ಮೊದಲಿನಂತೆ ಅದೇ ಪರಿಣಾಮ ಪಡೆಯಲು ಹೆಚ್ಚು ಪ್ರಮಾಣದ ಪದಾರ್ಥ, ಮದ್ಯ, ಹೆರೋಯಿನ್, ನಿಕೋಟಿನ್, ಗಾಂಜಾ ಇತ್ಯಾದಿ ಬೇಕಾಗುತ್ತದೆ. ಮೊದಲು ಕಡಿಮೆ ಪ್ರಮಾಣದಲ್ಲಿ ಸಿಕ್ಕ ಪರಿಣಾಮ ಈಗ ಅದೇ ಪ್ರಮಾಣದಲ್ಲಿ ಸಿಗೋದಿಲ್ಲ. ಮೆದುಳಿನಲ್ಲಿ ಏನ್ ನಡೆಯುತ್ತಿದೆ? ಮೆಕ್ಯಾನಿಸಂ. ನಮ್ಮ ಮೆದುಳು ಸಮತೋಲನ, ಹೋಮಿಯೋಸ್ಟೇಸಿಸ್ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತದೆ. ಒಂದು ಪದಾರ್ಥ ಮತ್ತೆ ಮತ್ತೆ ಕೆಲವು ರಿಸೆಪ್ಟರ್ಸ್ ಅನ್ನು ಹೆಚ್ಚು ಪ್ರೇರೇಪಿಸಿದಾಗ ರಿಸೆಪ್ಟರ್ ಡೌನ್ ರೆಗ್ಯುಲೇಷನ್, ಮೆದುಳು ರಿಸೆಪ್ಟರ್ಸ್ಗಳ ಸಂಖ್ಯೆ ಅಥವಾ ಸಂವೇದನೆಯನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ ಹೆರೋಯಿನ್ ಅಥವಾ ಡೋಪಮೀನ್ ರಿಸೆಪ್ಟರ್ಸ್ ಕಡಿಮೆ ಪ್ರತಿಕ್ರಿಯಿಸುತ್ತವೆ. ನ್ಯೂರೋ ಅಡಾಪ್ಟೇಷನ್, ಮೆದುಳಿನ ಕೋಶಗಳು ಡ್ರಗ್ನ ಪರಿಣಾಮವನ್ನು ಎದುರಿಸಲು ತಮ್ಮ ಸಿಗ್ನಲಿಂಗ್ ಮಾರ್ಗಗಳನ್ನು ಬದಲಾಯಿಸುತ್ತವೆ. ವೇಗವಾದ ಮೆಟಬಾಲಿಸಂ, ಕೆಲವು ಪದಾರ್ಥಗಳಲ್ಲಿ ದೇಹವು ಆ ಡ್ರಗ್ ಅನ್ನು ಬೇಗನೆ ಒಡೆಯಲು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಪರಿಣಾಮ, ಅದೇ ಡೋಸ್ ಕಡಿಮೆ ಪರಿಣಾಮ ಕೊಡುತ್ತದೆ. ಆದ್ದರಿಂದ ವ್ಯಕ್ತಿ ಡೋಸ್ ಹೆಚ್ಚಿಸುತ್ತಾನೆ. ಇದರಿಂದ ಡಿಪೆಂಡೆನ್ಸ್, ಓವರ್ ಡೋಸ್ ಮತ್ತು ಸೈಡ್ ಎಫೆಕ್ಟ್ಸ್ ಅಪಾಯ ಹೆಚ್ಚುತ್ತದೆ. ಮುಖ್ಯ ಸಂದೇಶ: ಟಾಲರೆನ್ಸ್ ಅಂದರೆ ಮೆದುಳು ಹೊಂದಿಕೊಳ್ಳುವುದು, ದೇಹ ಸ್ಟ್ರಾಂಗ್ ಆಗುತ್ತಿದೆ ಅಂತಲ್ಲ. ಅದೇ ಪರಿಣಾಮ ಪಡೆಯಲು ಡೋಸ್ ಹೆಚ್ಚಿಸುವುದು ಅಪಾಯಕಾರಿಯಾಗಿದೆ. ನೀವು ಅದೇ ಪರಿಣಾಮ ಪಡೆಯಲು ಹೆಚ್ಚು ಪ್ರಮಾಣ ಬೇಕು ಅನಿಸುತ್ತಿದ್ರೆ ಅದು ಒಂದು ಎಚ್ಚರಿಕೆಯ ಸೂಚನೆ. ಬೇಗನೆ ವೈದ್ಯರ ಸಲಹೆ ಪಡೆಯಿರಿ.